ಹಾಯ್ ಹಲೋ ನಮಸ್ಕಾರ. ಬಲು ಭರ್ಜರಿ ಈ ಡೆವಿಲ್ ನಾರಿ ವಿಶೇಷವಾದ ಸಿನಿಮಾ ಸ್ಪೆಷಲ್ಗೆ ಸ್ವಾಗತ. ನಾನು ಮಾವಳಿ ಕಾರ್ತಿಕ್. ವೀಕ್ಷಕರೇ, ಈ ಬಣ್ಣದ ಸೆಳೆತಕ್ಕೆ ಒಳಗಾಗೋರು ಬಣ್ಣದ ಕನಸುಗಳನ್ನ ಇಟ್ಕೊಂಡೇ ಬರ್ತಾರೆ. ಆದ್ರೆ ಬಣ್ಣದ ಕನಸುಗಳು ಇಟ್ಕೊಳ್ದೆ ಬಂದವರು ಕೂಡ ಬಣ್ಣವನ್ನೇ ಜೀವನವಾಗಿಸ್ಕೊಳ್ಬೇಕು ಅಂತ ಒಂದೊಂದ್ಸಲ ಕನಸಿಟ್ಕೊಳ್ತಾರೆ, ಆಸೆ ಪಡ್ತಾರೆ. ನಮಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಸದಾಕಾಲ ನಗನಗತಾನೆ ಅದನ್ನ ಸ್ವೀಕರಿಸಬೇಕು ಅಂತ ಡೆವಿಲ್ ನಾರಿ ರಚನಾ ರೈ ಅವರು ಫಿಕ್ಸ್ ಆಗಿದ್ದಾರೆ. ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಮಾತನಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ನಮಗೆ ಅವರ ಒಳಗಿರೋ ಆತ್ಮವಿಶ್ವಾಸ ಏನು ಅಂತ ಗೊತ್ತಾಗ್ತಾ ಇದೆ. ಇವತ್ತು ಸ್ಪೆಷಲ್ ಮೂಮೆಂಟ್. ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಜಾಯಿನ್ ಆಗಿದ್ದಾರೆ ರಚನಾ ರೈ ಅವರು. ಅವ್ರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ವೆಲ್ಕಮ್ ಟು ದ ಶೋ ರಚನಾ. ಥ್ಯಾಂಕ್ ಯು ಕಾರ್ತಿಕ್, ನಿಮ್ಗೂ ಕೂಡ ವೆಲ್ಕಮ್. ಮಾಂತರ್ಗೆಲ್ಲ ನಮಸ್ಕಾರ. ನೈಸ್. ಬುಕ್ಕದಾನೆ ವಿಶೇಷ ಪರೋಡು ಈರ್ನವಿ ಮಾತಾ ನೋಡಿ, ನಿಮ್ಮನ್ನ ಮಾತಾಡ್ಸಕ್ ತುಳು ಟ್ರೈನಿಂಗ್ ಎಲ್ಲ ಮಾಡ್ಕೊಂಡ್ ಬಂದೆ. ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ಇದು ನನ್ಗೆ ಸ್ಟಾರ್ಟಿಂಗ್ ಖುಷಿ ಆಯ್ತು ನನ್ಗೆ. ನಾನು ಡೆವಿಲ್ ಸಿನಿಮಾಗ್ ಬರೋದಕ್ಕಿಂತ ಮುಂಚೆ ಒಂದು ಐರಾನಿಕಲಿ ಒಂದು ಕ್ವಶನ್ ಕೇಳ್ಬೇಕು ಅಂತಾನೆ ಬಂದೆ. ಹೇಗಿದೆ ನಿಮ್ಮ ಜೀವನದ ಸರ್ಕಸ್? ಏನಕ್ಕಂದ್ರೆ ನಿಮ್ಮ ಮೊದಲನೇ ಸಿನಿಮಾ ಸರ್ಕಸ್. ಸರ್ಕಸ್ ನಡೀತಾನೆ ಇದೆ, ನಡೀತಾನೆ, ಜೀವನನೇ ಸರ್ಕಸ್. ಸೊ ನೈಸ್ ಕ್ವೆಶ್ಚನ್. ಎಲ್ಲವನ್ನು ಫೇಸ್ ಮಾಡೋದೇ ಅಷ್ಟೇ ರೆಡಿ. ಸರ್ಕಸ್ ಆದ್ಮೇಲೆ ಒಂದು ಹೊಸ ಹೆಜ್ಜೆ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಕ್ಯಾನ್ವಾಸ್ ನ ಸಿನಿಮಾ. ಎಲ್ರು ಕೇಳ್ತಾರೆ, ದರ್ಶನ್ ಸರ್ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬಿಟ್ರೆ ಒಂದ್ 4-5 ಸಿನಿಮಾ ಬ್ಯುಸಿ ಆಗ್ಬಿಡ್ತಾರೆ. ಹೌದು. ನಿಮ್ಮ ಫಸ್ಟ್ ಕಾಲ್ ಏನಿತ್ತು ಈ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ? ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅಂದ್ರೆ ಯಾವ ತರ ಕೇಳ್ತಾ ಇದ್ರೆ? ಆಡಿಷನ್ಸ್ ಟೈಮ್ ಅಲ್ಲಿ ಹೆಂಗಿತ್ತು ಅಂತ? ಫಸ್ಟ್ ಕಾಲ್ ಏನಾಗಿತ್ತು ಅಂತ, ನಿಮ್ಮ ಡಿಸಿಷನ್ ಟೈಮ್ ಹೇಗಿತ್ತು ಅಂತ ಈ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ? ಓಕೆ, ಅಂದ್ರೆ ಈ ಸಿನಿಮಾ ಯಾಕೆ ಒಪ್ಕೊಂಡ್ರಿ ಅಂತ ನನ್ಗೆ ಅರ್ಥ ಆಗಿಲ್ಲ. ಅಂದ್ರೆ ಯಾವ ತರ ಕಾಲ್ ಅರ್ಥ ಆಗ್ತಿಲ್ಲ. ಅಂದ್ರೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ತರ ನಿಮ್ಮ ತಯಾರಿ ಇತ್ತು ಅಂತ ಆ ಅರ್ಥದಲ್ಲಿ ಕೇಳಿದ್ದು. ಈ ಸಿನಿಮಾಗೋಸ್ಕರ ತಯಾರಿ ಅಂತ ಕೇಳ್ತಾ ಇದ್ದೀರಾ? ಈ ಸಿನಿಮಾಗೋಸ್ಕರ ಅದೇ ಹೇಳ್ತಾರೆ, ಇದೆಲ್ಲ ಆಡಿಷನ್ಸ್ ಇಂದ ಶುರುವಾಗಿರೋದು. ಈ ಸಿನಿಮಾ ನನಗೆ ಕಾಲ್ ಎಲ್ಲ ಬಂದಿರೋದಲ್ಲ, ನಾನಾಗಿ ಹೋಗಿರೋದು. ಸೊ ನಾನಾಗಿ ಹೋದಾಗ ಈ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಲೆಜೆಂಡರಿ ಡೈರೆಕ್ಟರ್ ಇದ್ರು, ಮುಂದ್ಗಡೆ ಕೂತಿದ್ರು, ಪ್ರಕಾಶ್ ಸರ್ ಕೂತಿದ್ರು. ಸೊ ನನಗೆ ಧೈರ್ಯ ಇತ್ತು. ನನಗೆ ದರ್ಶನ್ ಸರ್ ಸಿನಿಮಾ ಅಂತ ಗೊತ್ತಿರ್ಲಿಲ್ಲ ಇದು. ಸೊ ನನಗೆ ಪ್ರಕಾಶ್ ಸರ್ ಸಿನಿಮಾ ಅಂತ ಅಂದ್ರೆ ಇಷ್ಟ. ನನಗೆ ಆಸ್ ಅ ಡೈರೆಕ್ಟರ್ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದ್ರಿಂದ ನಂಗೆ ತುಂಬಾ ಇಷ್ಟ. ಸೊ ಅವ್ರ ಸಿನಿಮಾದಲ್ಲಿ ನಂಗೆ ಅವಕಾಶ ಸಿಗ್ತಾ ಇದೆ ಅನ್ನೋದೇ ಸಾಕು. ನಾನೇನ್ ತಯಾರಿ ಅದಿದು ಏನು ಬೇಕಾಗಿರ್ಲಿಲ್ಲ ಈ ಸಿನಿಮಾಗೆ. ಸೊ ನಾನು ಅವ್ರ ಸಿನಿಮಾ ಅನ್ಕೊಂಡು ಹೋಗಿರೋದು. ಸೊ ನೀವು ಮುಂಚೆ ದರ್ಶನ್ ಸರ್ ಸಿನಿಮಾಗಳನ್ನ ನೋಡ್ತಿದ್ರ? ಖಂಡಿತವಾಗ್ಲೂ. ಆಸ್ ಅನ್ ಆಡಿಯನ್ಸ್ ಆಗಿ ಏನ್ ಯೋಚನೆ ಮಾಡ್ತಿದ್ರಿ ಅವ್ರ ಸಿನಿಮಾಗಳನ್ನ? ವಾಟ್ ಅ ಪರ್ಫಾರ್ಮರ್ ಹಿ ಇಸ್. ಲೈಕ್ ಅಮ್ಮ ಪ್ರೀತಿಯ ರಾಮು ಅಂಡ್ ನನ್ನ ಫೇವ್ರೇಟ್ ಲಾಲಿ ಹಾಡು, ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡ್ ಬಂದಿದ್ದೀನಿ. ಅಂಡ್ ರೀಸೆಂಟ್ ಆಗಿ ಕಾಟೇರ. ವಾಟ್ ಅ ಪರ್ಫಾರ್ಮರ್ ಹಿ ಇಸ್ ಅಲ್ವಾ? ಸೊ ದಟ್ ವಾಸ್ ಆಲ್ವೇಸ್ ದೇರ್. ನಿಮಗೆ ಸ್ಟ್ರೈಟ್ ಅವೇ ಒಂದು ಪ್ರಶ್ನೆ ಕೇಳಬೇಕು. ಹೊರಗಡೆ ಏನೇನೋ ಆಗ್ತಾ ಇದೆ, ನೀವು ಒಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಕೊಂಡೇ ಬಂದಿದ್ದೀರಾ. ದರ್ಶನ್ ಸರ್ ಒಳಗೆ ಹೋಗಾದ್ಮೇಲೆ ಸಿನಿಮಾ ಟೀಮ್ಗೂ ಕೂಡ ಒಂದು ಟೆನ್ಷನ್ ಶುರು ಆಯ್ತು. ದರ್ಶನ್ ಅವರು ಇಲ್ಲದೆ ಹೇಗೆ ಪ್ರಮೋಷನ್ಗಳನ್ನ ಶುರು ಮಾಡೋದು ಅಂತ ಯಾವತ್ತೋ ಸುಮ್ಮನೆ ಕೂತ್ಕೊಂಡಾಗ ಅನ್ನಿಸ್ತಾ, ಈ ಟೈಮಲ್ಲೇ ಇದೆಲ್ಲ ಆಗ್ಬೇಕಾಗಿತ್ತ ಅಂತ? whatever happens for a reason, that's what I believe. So ಈ ಸನ್ನಿವೇಶದಲ್ಲಿ ಅದೇ ನಾನು ಅಂದ್ರೆ ಯಾಕೆ ಈ ತರ ಆಯ್ತು ಅದೆಲ್ಲ ನನ್ಗೆ ಅದು ಸಪ್ರೇಟ್ ಆಗಿ ಇಟ್ಬಿಟ್ರೆ ನೀವು. ನಾನು ಆಸ್ ಅನ್ ಆರ್ಟಿಸ್ಟ್ ನನ್ನ ಸಿನಿಮಾಗೆ ಎಷ್ಟು ನಾನು 100% ಕೊಟ್ಟಿದ್ದೀನಲ್ಲ, ಸೊ ನಾನು ಲೈಕ್ ಪ್ರಮೋಷನ್ಸ್ ಟೈಮಲ್ಲಿ ಅಷ್ಟೇ ಕೊಡಬೇಕು ಅನ್ನೋದಿತ್ತು ನನಗೆ. ವಾಟ್ ಎವರ್ ದ ಸಿಚುವೇಶನ್ ಮೈಟ್ ಬಿ, ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಅದು ಖಂಡಿತವಾಗ್ಲೂ ಇತ್ತು, ನಾನು ಕೊಡ್ತಿದ್ದೆ. ಬಟ್ ಈಗ ಡೆಫಿನೆಟ್ಲಿ ಸರ್ ಇಲ್ಲದೆ ಆ ಆರನೇ ಒಂಥರ ನಮ್ಗೆ ಅವ್ರಿದ್ರೇನೆ ಆರನೇ ಬೇರೆ, ಆ ಪಾಸಿಟಿವ್ ವೈಬೇ ಬೇರೆ. ಅವ್ರಿದ್ರೆ ನಮ್ಗೆ ಅಷ್ಟು ಬಲ, ನಮ್ಗೆಲ್ರಿಗೂ ಒಂದು ಟೀಮ್ಗೆ ಒಂದು ಸ್ಟ್ರೆಂತ್ ಅಲ್ವಾ ಅವರು. ಸೊ ಅವ್ರಿದ್ದಾಗ ಡೆಫಿನೆಟ್ಲಿ ಒಂದು 100% ಆಗ್ತಾ ಇತ್ತು. ಅದು ಇವಾಗ ಒಂದು 90-80% ಅಲ್ಲಿ ಇದೆ ಬಿಟ್ರೆ ಅದೇ ಅದೊಂದು ಬೇಜಾರಂತೂ ಇದೆ. ನೀವು ಕೇಳ್ದಂಗೆ ಇವಾಗ್ಲೇ ಹಿಂಗಾಗ್ಬೇಕಿತ್ತ ಅನ್ನೋದಕ್ಕೆ ಅದೊಂದು ಬೇಜಾರು ಇದ್ದೇ ಇರುತ್ತೆ. ಸರ್ ಇರ್ತಿದ್ರೆ ಇರ್ತಿತ್ತಲ್ಲ ಅಂತ ಅನ್ನೋದೊಂದು ಇದೆ. ಕಮ್ ಬ್ಯಾಕ್ ಟು ಪ್ರಮೋಷನ್ಸ್. ಒಂದಷ್ಟು ನಿಮ್ಮ ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇದ್ದೆ ನಾನು. ನೀವೀಗ ರೆಡಿ ಆಗ್ತಾ ಇದ್ದೀರಾ? ಅಂದ್ರೆ ಮುಂಬರೋ ಅಂತ ಟೈಮ್ಗೆ ನಾನು ಏನ್ ಮಾತಾಡ್ಬೇಕು, ಹೇಗ್ ನಡ್ಕೊಳ್ಬೇಕು, ನನ್ನ ಪ್ರೆಸೆಂಟೇಷನ್ ಆಡಿಯನ್ಸ್ ಮುಂದೆ ಹೇಗಿರ್ಬೇಕು? ನೋ, ಐ ಆಮ್ ಜಸ್ಟ್ ದಿ ವೇ ಐ ಆಮ್. ನನ್ಗೆ ಅಷ್ಟೇ ಬೇಕಿರೋದು. ನನಗೆ ಅದಿಷ್ಟ ಇಲ್ಲ ನಾನು ಹಿಂಗೆ ಇರ್ತೀನಿ, ಹಿಂಗೆ ಇರಬೇಕು ಅನ್ನೋದು ನಾನು ಇವಾಗಲೇ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ನಾನು ಫಾರ್ ಎವರ್ ಹಂಗೆ ಇರ್ಬೇಕಾಗತ್ತೆ. ನಾನು ನಿಜವಾಗ್ಲೂ ಹಿಂಗಿರ್ತೀನಿ ಅನ್ನೋದ್ರೆ ನಾಟಕ ಆಡ್ತಿದ್ದಾಳೆ ಅನ್ಬಿಡ್ತಾರೆ. ಅದು ಬೇಡ ನನಗೆ, ನಾನು ಇರೋದೇ ಹಿಂಗೆ. ಸೊ ದಟ್ಸ್ ಹೌ ಐ ಲೈಕ್ ಟು ಪ್ರೆಸೆಂಟ್ ನನ್ನ ಆಡಿಯನ್ಸ್ಗೆ. ಸೊ ನನ್ನ ಪ್ರಿಪರೇಷನ್, ಐ ಹ್ಯಾವ್ ಟು ಪ್ರೆಸೆಂಟ್ ಮೈ ಸೆಲ್ಫ್ ದಿಸ್ ವೇ, ಸರ್ಟನ್ ವೇ, ಹಿಂಗೆ ನೋ, ನಾನು ಇರೋದು ಹಿಂಗೆ. ನನ್ನ ಡ್ರೆಸ್ಸಿಂಗ್ ಆಗಿರ್ಬೋದು, ನಾನು ಮಾತಾಡೋದಾಗಿರ್ಬೋದು, ನಿಜವಾದ ಲೈಫಲ್ಲೂ ನಾನು ಇರೋದು ಹಿಂಗೆ. ಸೊ ದಟ್ಸ್ ಹೌ ಐ ವಾಂಟೆಡ್ ದೆಮ್ ಟು ಆಕ್ಸೆಪ್ಟ್ ಮೀ. ರಚನಾ ಬಹಳ ಸ್ಪಾಂಟೇನಿಯಸ್. ಹೌದು. ಹೇಗ್ ಬಂತದು
ನಿಮ್ಗೆ? ಐ ಡೋಂಟ್ ನೋ, ಮೇ ಬಿ ನನ್ನ ಅಮ್ಮ ಇಂದ ಕಲ್ತ್ನ ಅಥವಾ ಗೊತ್ತಿಲ್ಲ. ನಾನು ಐ ವಾಸ್ ಆಲ್ವೇಸ್ ಲೈಕ್ ದಿಸ್. ಐ ವಾಸ್ ಆಲ್ವೇಸ್ ಸ್ಪಾಂಟೇನಿಯಸ್. ಯಾ, ನನ್ನ ಮಾತೆಲ್ಲ ಸ್ವಲ್ಪ ಚುರುಕೆ ಚಿಕ್ಕದ್ರಿಂದ. ಯಾ, ಜೊತೆಗೆ ತುಂಬಾ ಸ್ಪೀಡ್. ಹಾ ಹೌದು. ಯಾ ಹೌದು. ಯಾ, ಯಾವತ್ತು ಸ್ಲೋ ಆಗ್ಬೇಕು ಅಂತ ಅನ್ನಿಸ್ಲಿಲ್ವಾ? ನೋ ಸ್ಟೈಲು, ಮಾತು ನೋ, ಏನು ಇಲ್ಲ ಅನ್ನಿಸ್ಲಿಲ್ವಾ? ಇಲ್ಲ ಇಲ್ಲ. ಇಲ್ಲ. ನಿಮ್ಮನ್ನ ನೀವು ತುಂಬಾ ಪ್ರೀತಿಸ್ತೀರಾ ಅನ್ಸುತ್ತೆ. ಹಾ, ಅದು ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ಬೇರೆದೆಲ್ಲ ಲವ್ ಇದೆ, ಬಟ್ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಡ್ಬೇಕಾಗುತ್ತೆ. ಸೊ ಸೆಲ್ಫ್ ಲವ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ನೀವು ಎಷ್ಟು ನಿಮ್ಮನ್ನ ನೀವು ಪ್ರೀತಿ ಮಾಡ್ತೀರಾ ಗೊತ್ತಾ, ಅಷ್ಟು ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡಕ್ ಸಾಧ್ಯ ಇನ್ನೊಬ್ರನ್ನ, ಅಂದ್ರೆ ಇನ್ನೊಬ್ರ ಮುಂದೆ. ಸೊ ಸೆಲ್ಫ್ ಲವ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಹಾಗಂತ ಐ ಡೂ ಲವ್ ಮೈ ಸೆಲ್ಫ್, ಬಟ್ ಐ ಓವರ್ ಕಾನ್ಫಿಡೆಂಟ್ ಇಲ್ಲ ನನಗೆ. ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ಐ ಡೋಂಟ್ ಹ್ಯಾವ್ ಓವರ್ ಕಾನ್ಫಿಡೆನ್ಸ್. ಯಾ, ನೀವ್ ಈಗ್ಲೇ ಹೇಳಿದ್ರಿ ನಾನು ಜಾಸ್ತಿ ಥಿಂಕ್ ಮಾಡಲ್ಲ, ಯಾವ್ದಕ್ಕೂ ರೆಡಿ ಆಗಲ್ಲ ಅಂತ. ಆ ಮೂಮೆಂಟ್ ಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಆ ತರಾನೇ ನನ್ನ ಲೈಫ್ ನ ಲೀಡ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಸಿನಿಮಾ ಇಂಡಸ್ಟ್ರಿ ವಿಚಾರಕ್ಕೆ ಬಂದ್ರೆ ಒಂದಷ್ಟು ಜನ ಕಲಾವಿದ್ರು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತಾರೆ. ಇನ್ ಕೆಲವರು ನೀವು ಹೇಳ್ದಂತೆ ನಾವು ಸ್ವಲ್ಪ ಪೂರ್ವ ತಯಾರಿ ಇಟ್ಕೊಂಡೇ ಬರೋಣ, ಈ ತರ ಪ್ರೆಸೆಂಟ್ ಆಗೋಣ ಅಂತ ಬರ್ತಾರೆ. ನೀವೀಗ ಇಂಥ ದೊಡ್ಡ ಕ್ಯಾನ್ವಾಸ್ ಇರೋ ಸಿನಿಮಾದಲ್ಲಿ ಮಾಡಾದ್ಮೇಲೆ ಏನಾದ್ರೂ ಪ್ಲಾನ್ ಮಾಡ್ತೀರಾ ಇನ್ನು ಮುಂದೆ ರಿಲೀಸ್ ಆದ್ಮೇಲೂ ನಾನು ಈ ತರ ಮಾಡ್ಬೇಕು, ಇಂಥ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೋಬೇಕು? ಒಳ್ಳೆ ಸಿನಿಮಾ ಖಂಡಿತವಾಗ್ಲು ಅದು ಇದ್ದೇ ಇರತ್ತೆ. ಪ್ರತಿಯೊಂದು ಆರ್ಟಿಸ್ಟ್ಗಳಿಗೂ ಒಳ್ಳೆ ಸಿನಿಮಾ ಕೊಡಬೇಕು. ಜನರು ನಮ್ಮನ್ನ ಇಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ರಚನಾ ಅದು ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾಡಿರುವಂತ ಪಾತ್ರನ ಹಾಡು ಹೊಗಳ್ತಾರೆ ಗೊತ್ತಾ. ಓ, ಇಂಥ ಪಾತ್ರ ಮಾಡಿರ್ಲಿ ಹುಡುಗಿ, ಆ ಪಾತ್ರನ ಇಟ್ಕೊಂಡು ಅವರೊಂದು ಲೈಫ್ ನ ಇದ್ ಮಾಡ್ತಾರೆ ಗೊತ್ತಾ, ಅವ್ರ ಲೈಫ್ಗೆ ಅಳವಡಿಸ್ಕೊಡ್ತಾರೆ ಗೊತ್ತಾ. ಸೊ ಅದು ಮ್ಯಾಟರ್ ಆಗತ್ತೆ ನನ್ಗೆ ಅಷ್ಟೇ. ನನಗೆ ಒಂದೊಳ್ಳೆ ಸಿನಿಮಾ ಮಾಡ್ಬೇಕು, ಒಂದೊಳ್ಳೆ ಪಾತ್ರ ಮಾಡ್ಬೇಕು, ಒಂದೊಳ್ಳೆ ಜನರ ಮನ್ಸಲ್ಲಿ ಕೂರುವಂತ ಒಂದು ಪಾತ್ರನ ಮಾಡ್ಬೇಕು ಅನ್ನೋದು ಅಷ್ಟೇ. ಬಿಟ್ರೆ ಬೇರೆ ನಾನು ಹಿಂಗೆ ಮೇಂಟೈನ್ ಮಾಡ್ಬೇಕು, ಹಂಗೆ ಇರ್ಬೇಕು, ಹಿಂಗೆ ನಡ್ಕೋಬೇಕು ಇಲ್ಲ. ದರ್ಶನ್ ಅವರು ಇಲ್ದೇ ಇರೋ ಟೈಮಲ್ಲೇ ಪ್ರಮೋಷನ್ ಶುರು ಮಾಡಿದ್ರಿ. ನೀವೊಂದು ಪ್ರಮೋಷನಲ್ ಕಾರ್ಡ್ ಆದ್ರಿ ಡೆವಿಲ್ ಟೀಮ್ಗೆ. ನಿಮ್ಮ ಇಂಟರ್ವ್ಯೂಸೇ ಫಸ್ಟ್ ಪೇಸ್ ಅಲ್ಲಿ ಬರೋದಕ್ಕೆ ಶುರು ಆಯ್ತು, ಆಮೇಲೆ ಟೆಕ್ನಿಷಿಯನ್ಸ್ ಮಾತಾಡಕ್ ಶುರು ಆದ್ರು, ಆಮೇಲೆ ಇವಾಗ ಟ್ರೇಲರ್ ಲಾಂಚ್ ಪ್ಲಾನಿಂಗು ನಡೀತಾ ಇದೆ. ನಿಮಗೆ ಇದು ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಹೆಕ್ಟಿಕ್ ಅನ್ನಿಸ್ತಾ? ಖಂಡಿತವಾಗ್ಲೂ ಇಲ್ಲ. ನೋ, ನನ್ನ ಕರ್ತವ್ಯ ಇದು. ಪ್ರಮೋಷನ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ, ನಾಟ್ ಜಸ್ಟ್ ಮೈನ್. ಪ್ರತಿಯೊಂದು ಆರ್ಟಿಸ್ಟ್ಗಳ ರೆಸ್ಪಾನ್ಸಿಬಿಲಿಟಿ. ಸಿನಿಮಾ ನಾವು ಮಾಡ್ತೀವಿ, ಅದನ್ನ ಜನರಿಗೆ ರೀಚ್ ಮಾಡದೆ ಹೋದ್ರೆ ನಾವು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಏನ್ ಪ್ರಯೋಜನ ಅಲ್ವಾ ಸರ್? ಸೊ ಜನರಿಗೆ ರೀಚ್ ಆಗ್ಬೇಕು, ಜನರಿಗೆ ಹೇಳ್ಬೇಕು, ನಾವು ಜನರನ್ನ ಕರಿಬೇಕು. ನಾವು ಅವ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇರೋದು. ಸೊ ದಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಯಾ, ನೆವರ್ ಅ ಬರ್ಡನ್. ಈ ಪ್ರೋಸೆಸ್ಗಳನ್ನೆಲ್ಲ ಎಂಜಾಯ್ ಮಾಡ್ತೀವಿ. ಖಂಡಿತವಾಗ್ಲೂ ಇದು ಯಾವತ್ತೂ ಬರ್ಡನ್ ಅಲ್ಲ ಸರ್ ನನಗೆ. ದಿಸ್ ಇಸ್ ಮೈ ಎಂಜಾಯ್ಮೆಂಟ್. ನನ್ನ ಖುಷಿನೇ ಇದು. ಇದಕ್ಕೋಸ್ಕರನೇ ನಾನು ಅಲ್ಲಿ ಕಷ್ಟಪಡ್ತಾ ಇರೋದು. ಸೊ ಐ ಆಮ್ ಹ್ಯಾಪಿ ಡೂಯಿಂಗ್ ದಿಸ್. ದಿಸ್ ಇಸ್ ಮೈ ಜಾಬ್. ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು, ಎಲ್ಲೂ ನಿಮ್ ಕ್ಯಾರೆಕ್ಟರ್ ಸೀಕ್ರೆಟ್ ಬಿಟ್ಕೊಡ್ತಾ ಇಲ್ಲ. ಇಲ್ಲೂ ಬಿಡಲ್ಲ, ಇಲ್ಲ ಹೇಳಲ್ಲ, ಇಲ್ಲ ಹೇಳಲ್ಲ. ಸುಮ್ನೆ ಹೀರೋಯಿನ್ ಅನ್ಬಿಡ್ತೀರಾ ಅಷ್ಟೇ ಅಷ್ಟೇ. ತುಂಬಾ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದಾರೆ ಡೈರೆಕ್ಟರ್ ವಿಲನ ಪ್ರಕಾಶ್ ಸರ್. ಹಂಗೆ ಅನ್ಕೊಳ್ಳಿ. ಹೌದು. ನಿಮ್ಮ ಕ್ಯಾರೆಕ್ಟರ್ ಹೊರತಾಗಿ ಸಿನಿಮಾ ಬಗ್ಗೆ ಏನಾದ್ರು ಹೇಳ್ಬೋದಾ? ಪಕ್ಕಾ ಮಾಸ್ ಎಂಟರ್ಟೈನರ್ ಸಿನಿಮಾ ಇದು. ಸೊ ಎಲ್ಲಾ ಕಡೆ ನಾನು ಹೇಳಿರೋ ಹಂಗೆ ನಮ್ ದರ್ಶನ್ ಸರ್ ಸೆಲೆಬ್ರಿಟೀಸ್ಗೆ, ಅವ್ರ ಫ್ಯಾನ್ಸ್ಗೆ ಅಂತಾನೆ ಮಾಡಿರೋಂಥ ಸಿನಿಮಾ ಇದು. ಸೊ ನಾಟ್ ಜಸ್ಟ್ ಇದು ಮಾಸ್ ಆಗಿರೋದ್ರಿಂದ ಆ ಥರ ಎಲಿಮೆಂಟ್ಸೇ ಅಲ್ಲ, ಪ್ರತಿಯೊಂದು ಇಮೋಷನ್ಸ್ ಇದೆ ಇದರಲ್ಲಿ. ಆ್ಯಂಡ್ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತೀವಿ ಇದರಲ್ಲಿ. ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ತೋರಿಸ್ಕೊಡ್ತಾರೆ ಇದರಲ್ಲಿ. ಸೊ ಎವ್ರಿಥಿಂಗ್ ಇಸ್ ದೇರ್. ಹೌ ಡು ಐ ಟೆಲ್ ಯು ದಟ್ ಲವ್ ಇಸ್ ದೇರ್, ದಟ್ ವೆಂಜನ್ಸ್ ಇಸ್ ದೇರ್, ಎಲ್ಲದೂ ಇದೆ ಈ ಸಿನಿಮಾದಲ್ಲಿ. ಇಟ್ಸ್ ಲೈಕ್ ಅ ಪ್ಯಾಕೇಜ್ ಇದು. ಸೊ ಯಾ, ದರ್ಶನ್ ಅವರು ಸಿನಿಮಾದಲ್ಲಿ CM ಆಗಿದ್ದಾರೆ ಅಂತ ಒಂದು ಮಾಹಿತಿ ಬಂತು ನಮ್ಗೆ. ಅದ್ ನಿಜನೋ ಸುಳ್ಳೋ ಗೊತ್ತಿಲ್ಲ, ಏನಾದ್ರು ಹೇಳ್ತೀರಾ ಅದ್ರ ಬಗ್ಗೆ? ಯಾವ CM? ಇದು ಯಾವ ಕತೆ ಗೊತ್ತಿಲ್ವಲ್ಲ. ಅಲ್ಲ, ನೀವು ಸಿನಿಮಾ ರಿಲೀಸ್ ಆದ್ಮೇಲೂ ನಮಗ್ ಸಿಗ್ತಾ ಇರ್ತೀರಾ ತಾನೆ? ಅವಾಗ ಕುತ್ಕೊಂಡು ಎಲ್ಲ ಬರ್ಕೊಡ್ತೇನೆ ನಿಮ್ಗೆ, ಹಿಂಗಿತ್ತು ಅವಾಗ ಅಷ್ಟೇ ವಿತ್ ಪ್ರೂಫ್. ಥಿಯೇಟರ್ಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ ನೋಡಿ. ನಿಮ್ಮಿಬ್ಬರ ಕಾಂಬೋ ಹೇಗ್ ಬಂದಿದೆ ಹೇಳಿ? ತುಂಬಾ ಚೆನ್ನಾಗಿ. ನನ್ ಇಫ್ ಯು ಆಸ್ಕ್ ಮೀ ಚೆನ್ನಾಗಿ ಬಂದಿದೆ ಅನಿಸ್ತಾ ಇದೆ. ಅಂದ್ರೆ ಆ ಸಾಂಗ್ ಅಲ್ಲಿ ನೀವು ನೋಡ್ದಂಗೆ ನನಗೊತ್ತು, ಯಾ ನನ್ಗೂ ಆ ಭಯ ಇತ್ತು, ಏನಪ್ಪಾ ಹಿಂಗೆ ಏನೋ ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಜನ, ಹಿಂಗೆ ಅದಿತ್ತು ನನ್ಗೆ. ಬಿಕಾಸ್ ಅಂತ ಸೂಪರ್ ಸ್ಟಾರ್ ಜೊತೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನ್ಗೆ, ಅದನ್ನ ಉಳಿಸ್ಕೋಬೇಕು. ಸೊ ಅದು ಆ ಬರ್ಡನ್ ಇತ್ತು ನನಗೆ. ಅದಿತ್ತು, ಜನ ಹೆಂಗೆ ಈ ಪೇರ್ನ ಆಕ್ಸೆಪ್ಟ್ ಮಾಡ್ತಾರೋ, ಇಷ್ಟಪಡ್ತಾರೋ ಇಲ್ವೋ, ಅದು ಖಂಡಿತವಾಗ್ಲೂ ಇತ್ತು. ಬಟ್ ಜನ ಒಪ್ಕೊಂಡ್ರು ಅಂತ ಗೊತ್ತಾದ್ಮೇಲಿಂದ ಖುಷಿ ಆಯ್ತು ನನಗೆ. ನಿಮಗೆ ಸರ್ಕಸ್ ಆದ್ಮೇಲೂ ಸಾಕಷ್ಟು ಆಫರ್ಗಳು ಬಂತಾ, ಅಥವಾ ನೀವು ಪ್ರಯತ್ನ ಮಾಡಿನೇ ಇದನ್ನ ದಕ್ಕಿಸ್ಕೊಂಡಿದ್ದ?
ಆ ಅವಕಾಶ ಅಂದ್ರೆ ಅದೇ ಬೇರೆ ಆಸ್ ಅ ಸಪೋರ್ಟಿವ್ ಕ್ಯಾರೆಕ್ಟರ್ ನಾನು ಮಾಡಿದ್ದೆ ಕೂಡ ಆಸ್ ಅ ಹೀರೋಯಿನ್ ನನಗೆ ಸಿಕ್ಕಿರೋದು ನನಗೆ ಅಂದ್ರೆ ನಾನು ಆಡಿಷನ್ಸ್ಗೆ ಅಂತ ಹೋಗಿದ್ದು ಒಂದು ಸೆಲೆಕ್ಟ್ ಆಗಿರೋದು ಇದು ನಮ್ಮ ಡೆವಿಲ್ ಸಿನಿಮಾಗೆ. ಎಲ್ರು ಸಾಮಾನ್ಯವಾಗಿ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಕೇಳ್ತಾರೆ ನಿಮ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ನಾನು ಸ್ವಲ್ಪ ಅದನ್ನೇ ಟ್ವಿಸ್ಟ್ ಮಾಡಿ ಕೇಳ್ತೀನಿ. ಆಸ್ ಅನ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡೋವಾಗ ಸುತ್ತಮುತ್ತ ಇರೋ ಎಲಿಮೆಂಟ್ಸ್ ಗಳನ್ನೆಲ್ಲ ತಗೊಳ್ತಾನಂತೆ ಒಬ್ಬ ಕಲಾವಿದ. ಅಂದ್ರೆ ಅವನಿಗೆ ಲರ್ನಿಂಗ್ ಪ್ರೊಸೆಸ್ ಆಗಿರುತ್ತೆ ಒಂದು ಸಿನಿಮಾ. ನಿಮಗೆ ದರ್ಶನ್ ಸರ್ ಕೊಟ್ಟಂತ ಒಂದು ಮೇನ್ ಎಸೆನ್ಸ್ ಏನು ಈ ಶೂಟಿಂಗ್ ಪೀರಿಯಡ್? ಹೆಂಗ್ ಇಂಪ್ರೂವೈಸ್ ಮಾಡ್ಕೋಬಹುದು ಒಂದು ಡೈಲಾಗ್ ನ ಅಂದ್ರೆ ಫಾರ್ ಅನ್ ಆರ್ಟಿಸ್ಟ್. ಎಕ್ಸಾಕ್ಟ್ಲಿ, ತುಂಬಾ ಒಳ್ಳೆ ಕ್ವೆಶನ್ ಇದು. ಇಸ್ ವೆರಿ, ನಾನು ಅದೇ ಹೇಳ್ದೆ ಅಲ್ಲ ಸರ್, ಈ ಒಂದು ಸಿನಿಮಾ ನನಗೆ ತುಂಬಾ ಕಲಿತೆ. ಅಂತ ಲೆಜೆಂಡರಿ ಡೈರೆಕ್ಟರ್ ಅವರು ಅಂಡ್ ಅವರೆಲ್ಲ ನನ್ನನ್ನ ಒಂಥರ ತುಂಬಾ ನೀಟಾಗಿ ಪ್ರಿಪೇರ್ ಮಾಡಿಬಿಟ್ರು ಫಾರ್ ಅನ್ ಆರ್ಟಿಸ್ಟ್. ಏನೇನ್ ಬೇಕು ಸ್ಟ್ಯಾಂಡ್ ತಗೊಳಕ್ಕೆ, ಪರ್ಫಾರ್ಮರ್ ಅಂತ ಹೇಳ್ಕೊಂಡ ಅಥವಾ ಒಂದು ಆ ಇಂಡಸ್ಟ್ರಿಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ಗಳನ್ನ ಮಾಡೋದಾಗಿರ್ಬೋದು, ಹೆಂಗ್ ಮಾಡಬಹುದು, ಆ ಪಾತ್ರನ ನಾವು ನಮ್ಮಲ್ಲಿ ಹೆಂಗೆ ತೊಡ್ಸ್ಕೋಬಹುದು, ಅದನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಟ್ರು ಪ್ರಕಾಶ್ ಸರ್ ಎಸ್ಪೆಷಲಿ ಅಂಡ್ ದರ್ಶನ್ ಸರ್ ಕೂಡ. ನಂದು ಅವ್ರದ್ದು ಕಾಂಬಿನೇಷನ್ ಬಂದಾಗ ಅವ್ರ ಡೈಲಾಗ್ಸ್ ಅವ್ರು ಹೇಳ್ತಾರೆ ಡೆಫಿನೆಟ್ಲಿ. ಅವರು 2 ನಿಮಿಷದಲ್ಲಿ ಪ್ರಿಪೇರ್ ಆಗ್ಬಿಟ್ಟು ಹೇಳ್ಬಿಡ್ತಾರೆ. ಅಂಡ್ ನಂದು ಕೂಡ ನಂದು ಡೈಲಾಗ್ ನೋಡ್ಕೋತಾರೆ ಅವರು ಏನೇನಿದೆ. ಸೊ ಯೂಶಲಿ ಏನ್ ಮಾಡ್ತಾರೆ, ಅವ್ರವ್ರ ಡೈಲಾಗ್ಸ್ ಅಷ್ಟೇ ಪ್ರಿಪೇರ್ ಆಗ್ಬಿಡ್ತಾರೆ. ಅದ್ರ ಹಿಂದೆ ಏನಿದೆ, ಅದ್ರ ಮುಂದೆ ಏನಿದೆ, ಬೇರೆ ಆರ್ಟಿಸ್ಟ್ ಗಳದ್ದು ಏನಿದೆ, ಅದು ಯಾರು ನೋಡಲ್ಲ. ನನ್ಗೂ ಅದು ಗೊತ್ತಿರ್ಲಿಲ್ಲ, ಅದ್ ನೋಡ್ಬೇಕು ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಅವ್ರು ಹೇಳ್ಕೊಟ್ಟಿರೋದು ನನ್ಗೆ. ನನ್ ಡೈಲಾಗ್ಸ್ ಕೂಡ ಅವ್ರಿಗೆ ಬೈ ಹಾರ್ಟ್ ಬರ್ತಾ ಇತ್ತು. ನಾನೇನಾದ್ರು ಮಿಸ್ ಮಾಡಿದ್ರು ಕೂಡ ಇಲ್ಲಿ ಇದಿದೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನ ಕಲ್ತೆ. ಅವಾಗ್ಲೇ ನಮಗೆ ಅದು ಆಕ್ಟಿಂಗ್ ಅಂತ ಅನ್ಸಲ್ಲ, ಅದು ಅವಾಗ ಆ ಪಾತ್ರವಾಗಿರೋದು. ನಾವ್ ಅವಾಗ ಪ್ರತಿಯೊಂದು ಪಾತ್ರದ್ದು ನಾವು ತಿಳ್ಕೊಂಡಾಗ, ಪ್ರತಿಯೊಂದು ಪಾತ್ರದ್ದು ಡೈಲಾಗ್ಸ್ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ನಾನ್ ಆಸ್ ಅನ್ ಆರ್ಟಿಸ್ಟ್ ಕಲ್ತಾಗ ಅದು ಆಕ್ಟಿಂಗ್ ಅನ್ಸಲ್ಲ. ಅವಾಗ ಅದು ಜಸ್ಟ್ ನ್ಯಾಚುರಲ್ ಆಗಿ ಬಂದ್ಬಿಡತ್ತೆ ಅಂತ ಸರ್ ಹೇಳ್ಕೊಟ್ಟಿರೋದು ನನ್ಗೆ. ನೀವು ಜರ್ನಲಿಸಂ ಮಾಡಿದೀರಾ ಅಂತ ಗೊತ್ತಾಗಿ ನಿಜಕ್ಕೂ ಆಶ್ಚರ್ಯ ಆಯ್ತು. ನಾನೇನೋ ನಿಮ್ಮ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ನೋಡಿ ನೀವು ಇದನ್ನೇ ಮೇನ್ ಆಗಿ ಟಾರ್ಗೆಟ್ ಇಟ್ಕೊಂಡು ಬಂದಿದ್ದು ಅಂತ ಅನ್ಕೊಂಡಿದ್ವಿ ನಾವು. ಈ ಟ್ರಾನ್ಸಿಷನ್ ಗಳು ಹೇಗೆ ನೀವು ಜರ್ನಲಿಸಂ ಮಾಡಿದ್ರಿ? ಹೌದು. ಐ ಡೋಂಟ್ ನೋ, ಅದೇ ಹೇಳ್ದೆ ಅಲ್ಲ, ದಿಸ್ ವಾಸ್ ನೆವರ್ ಮೈ ಪ್ಲಾನ್. ಅದೇ ಹೇಳ್ತೀನಲ್ಲ, ದಟ್ ವಾಸ್ ಮೈ ಪ್ಲಾನ್, ಬಟ್ ದಿಸ್ ವಾಸ್ ಗಾಡ್ಸ್ ಪ್ಲಾನ್ ಅಂತಾರೆ ಗೊತ್ತಾ. ಇದು ದೇವ್ರ ಪ್ಲಾನೇ. ಇದು ನನ್ನ ಹಣೆ ಬರದಲ್ಲಿ ಬರ್ದಿತ್ತೋ ಏನೋ ಗೊತ್ತಿಲ್ಲ. ಸೊ ಇದು ಅಚಾನಕ್ ಆಗಿದ್ದು. ನನ್ನ ಆಕ್ಚುಲಿ ಹ್ಯಾವ್ ಅ ಮ್ಯಾನೇಜರ್, ಅಂದ್ರೆ ಮ್ಯಾನೇಜರ್ ಅನ್ನೋದಕ್ಕಿಂತ ನನ್ಗೆ ಅಣ್ಣ ತರ ಅವರು. ಸೊ ಹಿ ವಾಸ್ ಒನ್ ದಯಾ ಅಂತ. ಸೊ ಹಿ ವಾಸ್ ಒನ್ ನನ್ನ ಪ್ರೊಫೈಲ್ಸ್ ನ ಪುಷ್ ಮಾಡ್ತಾ ಇದ್ರು ಎಲ್ಲ ಕಡೆ. ಸೊ ಅವರಿಂದ ನಾನು ಈ ಫೀಲ್ಡ್ ಬಂದಿರೋದು. ಅವರು ನನ್ನ ಪ್ರೊಫೈಲ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಹಿ ವಾಸ್ ದ ಒನ್ ಆಕ್ಚುಲಿ ನನ್ನನ್ನ ಇಂಡಸ್ಟ್ರಿಗೆ ಅಂದ್ರೆ ಮಾಡ್ಬೋದು, ನಿನ್ ಮುಖ ಸೆಟ್ ಆಗತ್ತೆ ಕ್ಯಾಮರಾಗೆ, ಟ್ರೈ ಮಾಡು ಅಂತ ಹೇಳಿ ಅವರು ಆಕ್ಚುಲಿ ನನ್ನನ್ನ ಪುಷ್ ಮಾಡ್ತಾ ಇದ್ದಿದ್ದು ಇಂಡಸ್ಟ್ರಿಗೆ. ಫ್ರಮ್ ದೇರ್ ಓಕೆ ನೋಡೋಣ, ಟ್ರೈ ಮಾಡೋಣ. ನಾನು ಡ್ಯಾನ್ಸ್ ಟ್ರೈ ಮಾಡ್ತಾ ಇದ್ದೆ, ಸ್ಪೋರ್ಟ್ಸ್ ಟ್ರೈ ಮಾಡ್ತಾ ಇದ್ದೆ, ಹಂಗೆ ಇದನ್ನು ಟ್ರೈ ಮಾಡೋಣ ಅಂತ ಬಂದಿರೋದು. ಇದನ್ನ ಕಂಪ್ಲೀಟ್ ಆಗಿ ಮಾಡ್ತೀನಿ ಅದ್ ನನಗೆ ಗೊತ್ತಿರ್ಲಿಲ್ಲ. ಟ್ರೈ ಮಾಡೋಣ ಅಂತ ಬಂದು somehow God ended up me here. Yeah. ನೀವು ಬೇಸಿಕಲಿ ತುಳುನಾಡ ಪುಣ್ಯ. ಇಂಡಸ್ಟ್ರಿಗೆ ತುಳುವಿಂದ ತುಂಬಾ ಜನ ಬಂದಿದ್ದಾರೆ, ಅಂದ್ರೆ ಕರಾವಳಿ ಪ್ರತಿಭೆಗಳು. ನೀವು ಸುಮ್ನೆ ಪ್ರೀ ಚೆಕ್ ಮಾಡಿದ್ರ ಯಾರ್ಯಾರು ಬಂದಿದ್ದಾರೆ, ಏನಿದೆ ಇತಿಹಾಸ? ನನಗೆ ಗೊತ್ತಿಲ್ದಿರೋ ಮಟ್ಟಿಗೆ ಖಂಡಿತವಾಗ್ಲೂ ಇದೆ. ಅಫ್ಕೋರ್ಸ್ ಅಂದ್ರೆ ನಾವು ತುಳುನಾಡವ್ರು ಹೆಂಗೆ ಅಂದ್ರೆ ನಮ್ಮಲ್ಲಿಂದ ಮನೆಯವರೇ ಹೋಗ್ಬೇಕಂತಿಲ್ಲ, ನಮ್ ಫ್ಯಾಮಿಲಿಯಿಂದನೇ ಒಂದು ನಾಟ್ ಜಸ್ಟ್ ಫಿಲ್ಮ್ ಫೀಲ್ಡ್ ಅಂತ ಅಲ್ಲ, ಪ್ರತಿಯೊಂದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ವಾಟ್ ಎವರ್ ಪಾಲಿಟಿಕ್ಸ್ ಆಗಿರ್ಬೋದು, ಏನೇ ಫೀಲ್ಡ್ ನಮ್ಮ ಮನೆಯವರಾಗಿರ್ಬೇಕಂತಿಲ್ಲ. ಹೊರಗಿನವ್ರಾಗಿದ್ರು ನಮ್ ತುಳುನಾಡವ್ರು ಹೆಂಗೆ ಅಂದ್ರೆ ನಮ್ ತುಳುನಾಡವರು ಅಂತ ಹೇಳ್ತಾರೆ ಗೊತ್ತಾ, ಅದು ನಮ್ ಮನೆಯವರು ಅನ್ನೋ ತರ, ನಮ್ಮವರು, ನಮ್ ಹುಡುಗಿ. ಸೊ ಹಂಗೆ ಅದೇ ಇವಾಗ ನಾನು ಆಸ್ ಅನ್ ಆಡಿಯನ್ ನನ್ಕಿಂತ ಮುಂಚೆ ಯಾರಾದ್ರೂ ಇಲ್ಲಿ ಈ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಥವಾ ನಮ್ಕಿಂತ ಮುಂಚೆ ನನ್ಗೋ ನಮ್ಮವರು ಅಂತ ನಮ್ಮೂರವರು ಅವರು ಅಂತ. ಸೊ ಹಂಗ್ ಗೊತ್ತಿದೆ ನನ್ಗೆ. ಸಿನಿಮಾದ ಹೆಸರು ಡೆವಿಲ್, ನಮ್ ಪ್ರೋಗ್ರಾಮ್ ಹೆಸರು ಡೆವಿಲ್ ನಾರಿ. ನಿಮ್ಮಲ್ಲೂ ಆ ಡೆವಿಲ್ ನೇಚರ್ ಇದೆಯಾ? ಇಲ್ಲ, ನಾನಲ್ಲಿ ಇಲ್ಲ. ತುಂಬಾ ಸಾಫ್ಟ್. ಇಲ್ಲ, ನನ್ಗೆ ಇದೆ ಮನೇಲಿ ಮಾತ್ರ. ಅದು ಅಮ್ಮ ಜೊತೆ ಅಷ್ಟೇ. ಅದು ಬಿಟ್ರೇನು ನನ್ ವಾಯ್ಸ್ ರೈಸು ಮಾಡಲ್ಲ ಯಾರಿಗೂ, ಸುಮ್ನಾಗ್ಬಿಡ್ತೀನಿ. ರಚನಾ ಅವ್ರು ಜಗಳ ಆಡಕ್ಕೋ ಐ ಅವಾಯ್ಡ್. ನನ್ಗೆ ಇಷ್ಟಾನೇ ಇಲ್ಲ ಜಗಳ ಆಡಿ. ಏನ್ ಪ್ರಯೋಜನ? ನನ್ಗದು ಜಗಳ ಅಂದ ತಕ್ಷಣ ಇರಿಟೇಷನ್. ನಾವು ಐ ಡೋಂಟ್ ನೋ, ನಾನು ಜಗಳ ಆಡೋದೇ ಇಲ್ಲ. ಅಂದ್ರೆ ಸುಮ್ನಾಗ್ಬಿಡ್ತೀನಿ ನಾನು. ನೀವ್ ಏನ್ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು 1-2 ಸತಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಏನಾರ ಆ ಸಿಚುವೇಶನ್, ಆ ಜಗಳ ಟರ್ನ್ ಆಗೋದ್ಕಿಂತ ಮುಂಚೆ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದಷ್ಟು ನಾನು ತಡ್ಕೋತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದು ಜಗಳ ಟರ್ನ್ ಆಗ್ತಿದೆ, ಇನ್ನ ನನ್ನ ಕೈಯಿಂದ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ, ಆರಾಮಾಗಿ ಸುಮ್ಮನೆ ಇರ್ತೀನಿ. ನೀವು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಆಡಿಯನ್ಸ್ ಆಗಿರ್ತೀರಾ, ನೀವು ಥಿಯೇಟರ್ಗಳಿಗೆ ಹೋಗಿ ಸಿನಿಮಾ ನೋಡ್ತಾ ಇರ್ತೀರಾ. ಪ್ರಕಾಶ್ ಸರ್ ತಾರಕ್ ಟೈಮಲ್ಲೇ ಇಟ್ಕೊಂಡಿದ್ರು ಅಂತ ಕೇಳ್ಪಟ್ಟೆ ನಾನು, ಈ ಕತೆ ಮಾಡ್ಬೇಕು ದರ್ಶನ್ ಅವ್ರಿಗೆ ಅಂತ.
ನೀವು ತಾರಕ್ ಸಿನಿಮಾ ನೋಡಿದ್ದ ನೆನಪೇನಾದ್ರೂ ಹಂಚ್ಕೋಬಹುದಾ? ಖಂಡಿತವಾಗ್ಲೂ ನೋಡಿದೀನಿ ನಾನು ತಾರಕ್ ಸಿನಿಮಾ. ಅದೇ ಪ್ರಕಾಶ್ ಸರ್ ಸಿನಿಮಾ ಅಂದ ತಕ್ಷಣ ದರ್ಶನ್ ಸರ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ತಾರಕಲ್ಲೂ ಅಷ್ಟೇ ತುಂಬಾ ಹ್ಯಾಂಡ್ಸಮ್ ಆಗಿ ತೋರಿಸಿದ್ರು ಪ್ರಕಾಶ್. ಅಂಡ್ ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಅದು ತಾರಕ್. ಇಟ್ ವಾಸ್ ವೆರಿ ಇಮೋಷನಲಿ, ಲೈಕ್ ಈಗಲೂ ನನಗೆ ಆ ಕೆಲವು ಇಮೋಷನಲ್ ಸೀನ್ಸ್ ನೋಡಿದಾಗ, ದಟ್ ಹಾಸ್ಪಿಟಲ್ ಸೀನ್ ಶಾನ್ವಿ ಅವ್ರದ್ದು ಅಂಡ್ ದರ್ಶನ್ ಸರ್ ಕಾಂಬಿನೇಷನ್ ಬರುತ್ತೆ ಗೊತ್ತಾ, ಸೊ ಅದನ್ನ ಈಗಲೂ ನೆನೆಸ್ಕೊಂಡಾಗ ನನಗೆ ಬೇಜಾರಾಗುತ್ತೆ. ಸೊ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವಿ. ಯಾ. ರಿಲೀಸ್ ತವಕ ಹೇಗಿದೆ? ಹೊಟ್ಟೆಯಲ್ಲಿ ಚಿಟ್ಟೆಗೆಲ್ಲ ಬಿಟ್ಟಂತ ಫೀಲ್, ದಟ್ ಬಟರ್ಫ್ಲೈ ಫೀಲ್ಸ್ ಅಂತಾರೆ ಗೊತ್ತಾ, ಈಗಲೂ ಸಿ ದಟ್ ಆನ್ಸೈಟಿ ಇಸ್ ಹ್ಯಾಪನಿಂಗ್. ನೀವು ಅದು ಕೇಳಿದ ತಕ್ಷಣ ಅಂತ ಆಗ್ಬಿಡತ್ತೆ. ಜಸ್ಟ್ ಎಕ್ಸೈಟೆಡ್ ವೇಟಿಂಗ್. ಈಗ ಆಗ್ತಿರೋ ಪ್ರಮೋಷನ್ಸ್ ಹೇಗಿದೆ ಅಂದ್ರೆ, ನೀವು ನೋಡ್ತಾ ಇರ್ತೀರಾ, ಒಂದ್ ಯಾರಿಗೋ ಇಂಟರ್ವ್ಯೂ ಕೊಡ್ತೀರಾ, ಆಮೇಲೆ ನೀವು ನೋಡ್ತೀರಾ ಏನೆಲ್ಲ ನಾನು ಅವರ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಿದೀನಿ ಅಂತ ನೋಡ್ತೀರಾ, ಒಂದು ಓವರ್ ವ್ಯೂ ಮಾಡ್ತೀರಾ ನೀವು. ಹೌದು. ಅದ್ರಲ್ಲಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ರೆ, ಒಂದು ಚಿತ್ರತಂಡದ ಸಪೋರ್ಟಿವ್ ಆಗಿ ನೀವು ನಿಂತ್ಕೊಂಡು ಮಾಡ್ತಾ ಇರೋದು. ಹೌದು ಹೌದು, ನನ್ನ ಟೀಮ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದೆ ನನಗೆ. ಅದೇ ಲೈಕ್ ಪಾಪ ಅಂದ್ರೆ ಅಷ್ಟು ಸಪೋರ್ಟ್ ಮಾಡ್ತಿದೆ ನಮ್ಮ ಪ್ರೊಡಕ್ಷನ್ ಹೌಸ್ ಕೂಡ. ಪ್ರತಿಯೊಂದು ಇಂಟರ್ವ್ಯೂಸಿಗೆ ಆಗಿರ್ಬೋದು ಅಂಡ್ ಪ್ರಮೋಷನ್ಸ್ಗೆ ಆಗಿರ್ಬೋದು ಅವ್ರ ಕೈ ಮೀರ್ ಮಾಡ್ತಾ ಇದ್ದಾರೆ ಅವರು. ಸೊ ಅವ್ರು ಅಷ್ಟು ಸಪೋರ್ಟಿವ್ ಆಗಿರೋದ್ರಿಂದ ನನಗೆ ಅಷ್ಟು ಅಂದ್ರೆ ಹೌ ಡು ಐ ಟೆಲ್ ಯು, ಅಷ್ಟು ಬಾದರ್ ಅನ್ನಿಸ್ತಾ ಇಲ್ಲ ನನಗೆ. ಮೈ ಟೀಮ್ ಇಸ್ ಬೀಂಗ್ ಮೈ ಬ್ಯಾಕ್ ಬೋನ್. ಸೊ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರಮೋಷನ್ಸ್. ಯಾ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತೀರಾ? ಅಷ್ಟೇ, ಅದು ಎಲ್ರೂ ಲೈಫಲ್ಲೂ ಹೇಳ್ಕೊಂಡು ಬದುಕ್ಬೇಕು. ನಾವ್ ಇದ್ರೆ ನೆಮ್ಮದಿಯಾಗಿರ್ಬೇಕು, ಇರೋದ್ ಒಂದ್ ಜೀವನ, ಇನ್ನೇನ್ ಮಾಡೋಣ, ನೆಮ್ಮದಿಯಾಗಿರೋಣ ಅಷ್ಟೇ. ಒಂದೇ ಒಂದು ಸಲ ಬಿಟ್ಟು ನಿಮ್ ಫೇವ್ರೆಟ್ ಸಾಂಗ್ ಯಾವುದು? ನೈಸ್ ಕ್ವೆಶನ್. ಇನ್ನೊಂದಿದೆ, ಅದು ಐ ಡೋಂಟ್ ನೋ ರಿಲೀಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಥಿಯೇಟರ್ ಅಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಅದು ಥಿಯೇಟರ್ ಅಲ್ಲಿ ಬರುತ್ತೆ ಡೆಫಿನೆಟ್ಲಿ, ಬಟ್ ದಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್. ನಂಗೆ ತುಂಬಾ ಇಷ್ಟ ಆ ಸಾಂಗ್. ನೀವು ಒಂದು ದೊಡ್ಡ ಪ್ರಾಜೆಕ್ಟ್ ನ ಭಾಗವಾಗಿದ್ದೀರಾ. ನೀವು ಅಕ್ಕಪಕ್ಕ ಏನ್ ಆಗ್ತಾ ಇದೆ ಅಂತ ನೋಡ್ತೀರಾ ಇಂಡಸ್ಟ್ರಿಯಲ್ಲಿ, ಯಾವೆಲ್ಲ ಆಕ್ಟ್ರೆಸ್ಗಳು ಬರ್ತಾ ಇದ್ದಾರೆ, ಆತರ ಯೋಚನೆ ಇರುತ್ತಾ ತಲೆಯಲ್ಲಿ? ಖಂಡಿತವಾಗ್ಲು. ಅಂದ್ರೆ ನಾನು ಈ ಫೀಲ್ಡ್ ಅಲ್ಲಿ ಇದೀನಿ ಅಂದ ತಕ್ಷಣ ಇದ್ರ ಬಗ್ಗೆ ಕಲಿಬೇಕು, ತಿಳ್ಕೊಬೇಕು, ನಾನು ಕಲ್ತ್ಕೋಬೇಕು, ನಾನು ಏನೇನ್ ನಡೀತಾ ಇದೆ, ಎತ್ತ ಏನು ಅಂತ, ನನ್ನ ಸರೌಂಡಿಂಗ್ಸ್ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು. ನಾನು ಕೆಲಸ ಮಾಡ್ತಿರೋ ಜಾಗ ಇದು, ಸೊ ಇಲ್ಲಿ ನಡೀತಾ ಇದೆ, ಏನು ಎತ್ತ, ಯಾರು, ಹೇಗೆ, ಇದನ್ನ ತಿಳ್ಕೊಳ್ಳೇಬೇಕು ನಾವು. ಐ ಕ್ಯಾನ್ ಜಸ್ಟ್ ರ್ಯಾಂಡಮ್ ಆಗಿ ಬಂದು ಬ್ಲೈಂಡ್ ಆಗಿ ಇಲ್ಲಿ ಇರಕ್ ಆಗಲ್ಲ. ಸೊ ಐ ಹ್ಯಾವ್ ಟು ಲುಕ್ ಅರೌಂಡ್, ಎಲ್ಲ ನನ್ನ ಸರೌಂಡಿಂಗ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಯಾ. ಚಿಕ್ಕ ವಯಸ್ಸಿಂದ ಪ್ರತಿಯೊಬ್ಬ ಆಕ್ಟ್ರೆಸ್ಗೂ ಸ್ಪೆಷಲಿ ಒಬ್ರು ಐಡಲ್ ಅಂತ ಇರ್ತಾರೆ, ಅವ್ರನ್ನ ನೋಡ್ತಾ 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 ಕಲಿತಾ ಇರ್ತಾರೆ. ಹೌದು. ನಿಮ್ಮ ಮಾದರಿ ಯಾರು? ಸೌಂದರ್ಯ ಅವರು, ತುಂಬಾ ಇಷ್ಟ. ಸೌಂದರ್ಯ ಅವರು, ಲಕ್ಷ್ಮಿ ಅವರು, ಲಕ್ಷ್ಮಿಮ್ಮ ಅವರೆಲ್ಲ, ಓಹ್ ಐ ಲವ್ ದಮ್. ಯಾ. ಫೀಮೇಲ್ ಸೆಂಟ್ರಿಕ್ ಸಿನಿಮಾಗಳು ಬಂದ್ರೆ ಮಾಡ್ತೀರಾ? ಖಂಡಿತವಾಗ್ಲು, ಇಟ್ಸ್ ಮೈ ಡ್ರೀಮ್. ಮಾಡ್ಲೇಬೇಕು. ಐ ಡೋಂಟ್ ನೋ, ಮೇ ಬಿ ಒನ್ ಡೇ. ಇನ್ನ ಜಸ್ಟ್ ಬೆಳೀತಾ ಇದ್ದೀನಿ, ಇನ್ನ ಒಂದು ಸಿನಿಮಾ ಅಷ್ಟೇ, ಗೊತ್ತಿಲ್ಲ. ಮುಂದೊಂದು ದಿನ ಬಂದ್ರೆ ಕಣ್ಣು ಮುಚ್ಕೊಂಡು ಮಾಡ್ತೀನಿ. ಆ ಕತೆ, ಆ ಕಾನ್ಸೆಪ್ಟ್ ನಮ್ಗೆ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಎಸ್. ಇನ್ನು ಸ್ವಲ್ಪ ಟೈಮ್ ಬೇಕು ಅನಿಸ್ತಾ ಇದೆಯಾ, ಹೇಗೆ ಗೊತ್ತಿಲ್ಲ. ಆ ಥರ ಸ್ಕ್ರಿಪ್ಟ್ ಅಂದ್ರೆ, ಸಿ ಐ ಆಮ್ ಆಸ್ ಅ ಪರ್ಫಾರ್ಮರ್, ಆಸ್ ಅನ್ ಆರ್ಟಿಸ್ಟ್, ನಾನು ನಂದು 100% ಕೊಡ್ತೀನಿ. ಬಟ್ ಯಾ, ನಾನು ಕಲಿಯೋದಿದೆ, ತಿಳ್ಕೊಳ್ಳೋದಿದೆ. ಸೊ ದೆನ್ ಎಸ್. ಸುಮಾರು ಸಲ ಏನಾಗುತ್ತೆ, ಈ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎಲ್ಲವೂ ಮುಖ್ಯವಾಗಿರೋದು ಮಾತ್ರ ಕಾಣುತ್ತೆ. ನಾನು ಅದಕ್ಕೆ ಯಾವಾಗ್ಲೂ ಈ ಟೆಕ್ನಿಷಿಯನ್ಗಳ ಬಗ್ಗೆ, ಅದರ್ ಸಪೋರ್ಟಿಂಗ್ ರೋಲ್ಗಳ ಬಗ್ಗೆ ಕೇಳೇ ಕೇಳ್ತೀನಿ. ಡೆವಿಲ್ ಸಿನಿಮಾ ವಿಚಾರಕ್ಕೆ ಬಂದ್ರೆ ಇನ್ನೂ ಕೂಡ ಯಾವ್ದೋ ಔಟ್ಸ್ಪೋಕನ್ ಆಗಿ ಹೇಳಿಲ್ಲ ಯಾವ್ದನ್ನು. ನೀವೊಬ್ಬ ಆರ್ಟಿಸ್ಟಿಕ್ ವೇ ಅಲ್ಲಿ ನೋಡಿದಾಗ ಇದನ್ನೆಲ್ಲ ಏನ್ ಅನ್ಸುತ್ತೆ? ಅಂದ್ರೆ ನನ್ನ ಟೀಮ್ ಬಗ್ಗೆ ಕೇಳಿದಾಗ ಖುಷಿ ಆಗುತ್ತೆ ಸರ್. ಅಂದ್ರೆ ನಮ್ ಕ್ಯಾಮರಾಮನ್ ಆಗಿರ್ಬೋದು, ನಮ್ ಸುಧಾಕರ್ ಸರ್, ಅವ್ರ ವರ್ಕ್ಸ್, ನೀವು ಪ್ರೀವಿಯಸ್ ವರ್ಕ್ಸ್ ನೋಡ್ಕೊಂಡು ಬಂದಿದ್ದಾರೆ. ಅಂಡ್ ನಮ್ ಎಂಟೈರ್ ಕ್ರೂ, ಹುಡುಗರ ಬಗ್ಗೆ ಮಾತಾಡ್ಲೇಬೇಕು. ಎಲ್ಲ ಒಂದು ಫ್ಯಾಮಿಲಿ ತರ ಇದ್ವಿ ನಾವಲ್ಲಿ. ಅವ್ರ ಸಪೋರ್ಟ್ ಇಂದ ನಾವ್ ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಮುಂದೆ ಪ್ರೆಸೆಂಟ್ ಆಗ್ತಾ ಇರೋದು. ಅಂಡ್ ನಮ್ಮ ಪ್ರಮೋದ್ ಸರ್ ಲಿರಿಕ್ಸ್ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ನಮ್ಮ ಅಜನೀಶ್ ಸರ್, ಅವ್ರ ಬಗ್ಗೆ ಎಲ್ಲ ಮಾತಾಡೋದು ದೊಡ್ಡೋಳು ನಾನಲ್ಲ, ಇಸ್ ಅ ಮ್ಯಾಜಿಷಿಯನ್ ಆಫ್ ಕೋರ್ಸ್. ಅಂಡ್ ನಮ್ಮ ಕಾಂತರಾಜ್ ಸರ್ ಆಗಿರ್ಬೋದು, ಅಂಡ್ ಎಂಟೈರ್ ಟೀಮ್, ನಮ್ದೊಂದು ಟೀಮ್ ಇದೆ ಗೊತ್ತಾ, ಇದೊಂಥರ ಹೋಮ್ ನನ್ಗೆ. ಸೊ ಐ ಆಮ್ ಹ್ಯಾಪಿ ಇಂಥ ಒಂದು ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಅಂತ ಒಂದು ಟೆಕ್ನಿಕಲ್ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಸಿನಿಮಾ ಇದು ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್ ನನಗೆ. ಅಂಡ್ ಪ್ರತಿಯೊಬ್ರು ಕೂಡ ನಮ್ಮ ಟೀಮಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಗೊತ್ತಾ, ಕಾಸ್ಟ್ಯೂಮ್ ಡಿಸೈನಿಂಗ್ ಇಂದ ಹಿಡಿದು ಎಂಟೈರ್, ಲೈಕ್ ದ ಪ್ಲಾನಿಂಗ್ ಇದೆ ಗೊತ್ತಾ, ಎಂಟೈರ್ ಪ್ಲಾನಿಂಗ್ ವಾಸ್ ಸೋ ವೆಲ್ ಪ್ಲಾನ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಸಿನಿಮಾ ಇದು. ಸೊ ಐ ಆಮ್ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಟು ವರ್ಕ್ ಈ ತರ ಒಂದು ಟೀಮಲ್ಲಿ. ಯಾ. ದರ್ಶನ್ ಅವರು ಯಾವ್ದಾದ್ರು ಒಂದು ಸಿನಿಮಾ ಒಪ್ಕೊಂಡು ಆ ಶೂಟಿಂಗ್ ಪ್ರೋಸೆಸ್ ಅಲ್ಲಿ ಭಾಗಿಯಾದಾಗ ನಾವು ಕೇಳ್ಪಟ್ಟಿರೋದು,
ಅವರು ಆಫ್ ಲೈಫ್ ಅಲ್ಲೂ ನಮ್ಮ ಜೊತೆ ಇರೋರ್ನ ಗಮನಿಸ್ತಾ ಇರ್ತಾರಂತೆ. ಅಂದ್ರೆ ಯಾವ್ದೋ ಒಬ್ಬ ಆರ್ಟಿಸ್ಟೋ ಟೆಕ್ನಿಷಿಯನೋ ಯಾರೋ ಒಬ್ಬ ಕಷ್ಟದಲ್ಲಿ ಇದಾನೆ ಅಂದ್ರೆ ಹೆಗಲ್ ಮೇಲೆ ಕೈ ಹಾಕುವಂತ ಒಂದು ಗುಣ. ಖಂಡಿತವಾಗ್ಲು ಅದನ್ನ ಹೇಗ್ ಗಮನಿಸಿದ್ರಿ ನೀವು ಈ ಡೆವಿಲ್ ಶೂಟಿಂಗ್? ನಾನು ಅದೇ ಹೇಳ್ದೆ ಅಲ್ಲ, ನಾನು ಹೆಚ್ಚಾಗಿ ಅವ್ರ ಜೊತೆ ಕಾಂಬಿನೇಷನ್ ಇರೋದ್ರಿಂದ ನಾನು ಅವ್ರ ಜೊತೆನೆ ಇರ್ತಾ ಇದ್ದೆ. ಅದು ಹೆಂಗೆ ಅಂದ್ರೆ ನಾನು ಎಲ್ಲೋ ಅಲ್ಲಿ ದೂರದಲ್ಲಿ ಕುತ್ಕೊಂಡಿರ್ತೀನಿ, ಅವ್ರು ಇಲ್ಲೇನೋ ಶಾರ್ಟ್ ಆಗ್ತಿರುತ್ತೆ ಫೈಟಿಂಗ್ ಸೀಕ್ವೆನ್ಸ್ ಅಲ್ಲಿ. ಎಸ್ಪೆಷಲಿ ನಾನು ನೋಡಿರೋದು ಫೈಟರ್ಸ್ಗೆ ಅವರು ಜೋಬನ ಕೈ ಹಾಕ್ಬಿಟ್ಟು ಹಿಂದ್ಗಡೆ ಯಾರು ಗೊತ್ತೇ ಆಗಲ್ಲ, ನಾನು ಅಬ್ಸರ್ವ್ ಮಾಡ್ತಿರ್ತೀನಲ್ಲ, ನೋಡ್ತಿರ್ತೀನಲ್ಲ. ಅಂದ್ರೆ ಸರ್ ಆಕ್ಟ್ ಮಾಡೋದು, ಸರ್ ಪರ್ಫಾರ್ಮ್ ಮಾಡೋದು, ಸರ್ ನಾನು ನೋಡ್ತಾ ಇದ್ದೆ ಸೆಟ್ ಅಲ್ಲಿ ಇರ್ತಾ. ಹಿಂಗ್ ಕೈಲಿ ಇಡ್ತಾ ಇದ್ರು. ಯಾಕೆ ಏನು ಅವ್ರ ಹತ್ರ ಅಷ್ಟು ಕೇಳೋ ಧೈರ್ಯನೂ ಇಲ್ಲ, ಕೇಳೋದು ಇಲ್ಲ ಯಾರನ್ನು. ನಾನ್ ಹಂಗೆ ಅವ್ರ ಟೀಮ್ ಜೊತೆ ಕೇಳಿ ತಿಳ್ಕೊಂಡಿರೋದು. ಅಣ್ಣ ಹಿಂಗ್ ಕೊಡ್ತಾರ, ಹಿಂಗೆ ಅವ್ರು ಹೇಳಿರೋದು. ಇಲ್ಲಿ ತನಕ ಖಾಲಿ ಕೈಯಲ್ಲಿ ಕಳ್ಸಿರೋ ಹಿಸ್ಟ್ರಿನೇ ಇಲ್ಲ ಅವರು. ನಾನು ಎಷ್ಟು ನೋಡಿದೆ ಎಂಟೈರ್ ಸೆಟ್ ಅಲ್ಲಿ ಅಂದಾಗ ಕಷ್ಟ ಅಂತ ಯಾರು ಹೇಳ್ಕೊಳಂಗೂ ಇಲ್ಲ. ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಅವ್ರಿಗೆ ಏನಾರು ಇದೆಯಾ, ಏನಾರು ಬೇಕೋ ಕೇಳೋನೋ ಕೊಟ್ಬಿಡೋರು. ಏನೇ ಆಗ್ಲಿ ಅವ್ರ ಕಷ್ಟ ಇದೆ ಸರ್ ಅಂತ ಬಂದ್ರೆ ಎಷ್ಟು ಬಾಚ್ಬಿಟ್ಟು ಕೊಡ್ತಾರೆ ಹೊರತು ಖಾಲಿ ಕೈಯಲ್ಲಿ ಕಳ್ಸಿರೋದು ನಾನಂತೂ ನೋಡಿಲ್ಲ ಇಲ್ಲಿ ತನಕ. ನಿಮಗೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ತಲೆಗೆ ಬಂತ ಪ್ರಮೋಷನ್ ಮಾಡೋವಾಗ ದರ್ಶನ್ ಅವರು ನಾನು ಕುತ್ಕೊಂಡು ಇಂಟರ್ವ್ಯೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು? ಹಾ, ಖಂಡಿತವಾಗ್ಲು ಇತ್ತು, ಆಸೆ ಇತ್ತು. ಬಟ್ ನಾನು ಅದೇ ಹೇಳ್ದೆ ಅಲ್ಲ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ನಾನು ನಂಬಿರೋದ್ರಿಂದ ಐ ಆಮ್ ಹ್ಯಾಪಿ ದಿಸ್ ವೇ. ಈಗ ಪ್ರಮೋಷನ್ ಸಾರಥ್ಯನ ವಿಜಯಲಕ್ಷ್ಮಿ ಮೇಡಮ್ ಅವರು ಹೌದು, ವಹಿಸ್ಕೊಂಡಿದ್ದಾರೆ. ಹೌದು. ಒಂದು ಮೀಟಿಂಗ್ ಕೂಡ ಆಯ್ತು ಮೊನ್ನೆ ಹೌದು. ಫ್ಯಾನ್ಸ್ ಅಸೋಸಿಯೇಷನ್ ಹೌದು. ಟೀಮ್ ಕಡೆ. ಹೌದು, ಹೌದು. ಅಂದ್ರೆ ಮುಂದೆ ಏನ್ ನಾವು ಸ್ಟೆಪ್ ಇಡಬೇಕು ಅನ್ನುವಂತ ವಿಷಯದಲ್ಲಿ ಒಂದಷ್ಟು ಮಾತುಕತೆ ಕೂಡ ಆಗಿದೆ. ಹೌದು, ಹೌದು, ಹೌದು. ಇದನ್ನೊಬ್ಬ ಕ್ರಿಯೇಟಿವ್ ಪರ್ಸನ್ ಆಗಿ ಹೇಗೆ ಕನ್ವೆ ಮಾಡ್ತೀರಾ ಈ ಒಂದು ಪ್ರಮೋಷನಲ್ ಆಕ್ಟಿವಿಟಿಗಳನ್ನ ನೀವು? ಅಂದ್ರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿರೋದನ್ನ ಸಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹರ್. ಲೈಕ್ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ ಫಾರ್ ವುಮೆನ್ ಔಟ್ ದೇರ್ ಅಲ್ಲ. ಶಿ ಇಸ್ ಅ ಐಡಿಯಲ್ ವುಮೆನ್, ದಟ್ಸ್ ವಾಟ್ ಐ ಬಿಲೀವ್. ವಾಟ್ ಎವರ್ ದ ಸಿಚುವೇಶನ್ ಮೈಟ್ ಬಿ, ಅವ್ರು ಬಿಟ್ಕೊಡ್ತಾ ಇಲ್ಲ, ಅವ್ರ ಹಸ್ಬೆಂಡ್ ಅವ್ರು ಬಿಟ್ಕೊಡ್ತಾ ಇಲ್ಲ. ಅಂಡ್ ಶೀಸ್ ಹಿಯರ್. ಅವ್ರಿಗೆ ಅವಶ್ಯಕತೆನೇ ಇಲ್ಲ ಸರ್ ಈ ಸಿನಿಮಾನ ಬಂದು ಪ್ರಮೋಟ್ ಮಾಡಬೇಕು ಅಥವಾ ನಿಂತ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ದರ್ಶನ್ ಸರ್ ಜಾಗನ ಅವ್ರು ಬಿಟ್ಟು ಬೇರೆ ಯಾರೋ ಅಲ್ಲಿ ತುಂಬಕ್ಕಾಗಲ್ಲ ಅಲ್ವಾ. ಸೊ ಶಿ ಈಸ್ ದೇರ್ ಟು ಪ್ರಮೋಟ್ ದಿಸ್ ಮೂವಿ ಅಂದಾಗ ಯಾಕೆ ಮಾಡ್ಬೇಕು ಅವರು? ಸೊ ಅವ್ರ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ದಕ್ಕೆ ತಾನೇ, ಈ ಸಿನಿಮಾದ ಮೇಲೆ ಅಷ್ಟು ಪ್ರೀತಿ ಇದ್ದಕ್ಕೆ ತಾನೇ ಅವ್ರು ಬಂದು ಮಾಡ್ತಾ ಇರೋದು. ಸೊ ವಿ ಆರ್ ಆಲ್ ಗ್ರೇಟ್ಫುಲ್ ಫಾರ್ ಹರ್. ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಪ್ರತಿಯೊಬ್ರು ಕೂತ್ಕೊಂಡು ಪ್ರಮೋಷನಲ್ ಆಕ್ಟಿವಿಟೀಸ್ ಹೆಂಗ್ ನಡೀತಿದೆ ಅನ್ನೋದು ಅವ್ರಿಗೆ ಅವ್ರಂದ್ರೆ ಯಾಕೆ ಮಾಡ್ತಾರೆ? ಅವ್ರಿಗೆ ಆಲ್ರೆಡಿ ಅವ್ರದ್ದು 1000 ಕೆಲಸಗಳಿರತ್ತೆ, ಎಲ್ಲ ಇರತ್ತೆ. ಯಾಕೆ ಇದಕ್ಕೆ ಅವ್ರ ಎನರ್ಜಿ ಹಾಕ್ತಾ ಇದಾರೆ ಅಂದಾಗ ಅವ್ರದ್ದು ಅಂದ್ರೆ ಸರ್ ಸಿನಿಮಾ, ಸೊ ಜನರಿಗೆ ಅಂದ್ರೆ ಆ ಅಭಿಮಾನ ಇದೆ ಗೊತ್ತಾ, ಅವ್ರು ಅದನ್ನ ಉಳಿಸ್ಕೊಳಕ್ ಪ್ರಯತ್ನ ಪಡ್ತಾ ಇದಾರೆ. ಸೊ ವಿ ಆರ್ ಆಲ್ ಗ್ರೇಟ್ಫುಲ್ ಫಾರ್ ಹರ್. ಯಾ. ಡೆವಿಲ್ ಸಿನಿಮಾ ಫೈನಲ್ ಪ್ರಿಂಟ್ ಆದ್ಮೇಲೆ ನೋಡಿದ್ರ ನೀವು ಸಿನಿಮಾ? ಇಲ್ಲ, ನೋಡಿಲ್ಲ. ಡಬ್ಬಿಂಗ್ ಅಲ್ಲಿ ಏನೇನಿತ್ತು, ನನ್ ಬಿಟ್ಸ್ ಏನೇನಿತ್ತು ಅದನ್ನ ಮಾತ್ರ ನೋಡಿರೋದಷ್ಟೇ. ಪ್ರಕಾಶ್ ಸರ್ ತೋರಿಸ್ಲಿಲ್ಲ ನಿಮ್ಗೆ ಸಿನಿಮಾ? ಆ ಅವಕಾಶ ಸಿಕ್ಕಿಲ್ಲ ನಮ್ಗೆ. ಅವರೇ ಪಾಪ ಅವ್ರದ್ರಲ್ಲೇ ಬಿಸಿ ಇರ್ತಾರೆ. ಸೊ ಫೈನಲ್ ಮೂಮೆಂಟ್ಸ್ ವರ್ಗೂ ಅದು ಎಡಿಟ್ ಆಗ್ತಾನೆ ಇರತ್ತೆ. ಸೊ ಆ ಅವಕಾಶ ಸಿಕ್ಕಿಲ್ಲ ನಮ್ಗೆ ಅವತ್ತು. ಯಾ. ದರ್ಶನ್ ಅವ್ರ ಸಿನಿಮಾಗಳು ಅಂದ್ರೆ ಬಂಡಲ್ ಆಫ್ ಎಮೋಷನ್ಸ್ ಅಂತ ಅರ್ಥ ಮಾಡ್ಕೊಂಡ್ ಬಿಡ್ಬೋದು ನಾವು. ಹೌದು. ಡೆವಿಲ್ ಆ ನಿರೀಕ್ಷೆಗಳನ್ನ ಮೀರುತ್ತಾ? ಖಂಡಿತವಾಗ್ಲು ಮೀರುತ್ತೆ. ಬಿಕಾಸ್ ಪ್ರಕಾಶ್ ಸರ್ಗೂ ಹೊಸ ಜಾನರ್ ಇದು, ದರ್ಶನ್ ಸರ್ಗೂ ಹೊಸ್ತು, ಎಲ್ರಿಗೂ ಹೊಸ್ತು ಸರ್ ಇದು. ಸೊ ಐ ಹೋಪ್, ಫಿಂಗರ್ಸ್ ಕ್ರಾಸ್ಡ್. ಯಾ. ಓಕೆ, ತುಂಬಾ ಲೈವ್ಲಿ ಆಗಿ ಕೇಳಿದ ಪ್ರಶ್ನೆಗೆಲ್ಲ ಆನ್ಸರ್ ಮಾಡ್ತಾ ಹೋದ್ರಿ. ಕೊನೆ ಪ್ರಶ್ನೆ, ಒಂದು ನಾರ್ಮಲೈಸ್ ಆಗಿ ನಾವು ಒಂದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದಾಗ ನಮ್ಗೆ ಒಂದಷ್ಟು ರೆಸ್ಪಾನ್ಸಿಬಿಲಿಟಿಗಳು ನಮಗ್ ಗೊತ್ತಿಲ್ದಂಗೆ ಬೆನ್ನ ಮೇಲೆ ಬಿದ್ದಿರುತ್ತೆ. ನೀವು ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಡಿಸೆಂಬರ್ 11ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಒಂದಷ್ಟು ವೈಬ್ರೇಷನ್ಸ್ಗಳಿದೆ ಇಂಡಸ್ಟ್ರಿಯಲ್ಲಿ. ಸಿನಿಮಾ ಕಾಂಪಿಟೇಷನ್ಸ್ ಆಗಿರ್ಬೋದು, ಫ್ರೈಡೇ ರೇಸ್ ಅಂತ ನಾವೇನು ಹೇಳ್ತೀವಿ, ಅದನ್ನೆಲ್ಲ ಆಚೆಗಡೆ ನಿಂತ್ಕೊಂಡು ನೋಡಿದಾಗ ರಚನಾ ರೈ ಅವರ ಟೋಟಲ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಈ ಸಿನಿಮಾದ ಬಗ್ಗೆ ಕೇಳ್ತಾ ಇದ್ದೀರಾ? ಸೊ ಇದು ನನ್ನ ಕನಸಿದು, ನನ್ನ ಆಸೆ ಇದು. ಸೊ ಇದನ್ನ ವಿ ಆರ್ ಪ್ರೆಸೆಂಟಿಂಗ್ ಇಟ್. ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಇದು. ಸೊ ಅಂತ ಸೂಪರ್ ಸ್ಟಾರ್ ಜೊತೆ ಒಂದ್ ದೇವ್ರು ನನ್ಗೆ ಕೊಟ್ಟಿರುವಂತ ಅವಕಾಶ ಇದು. ಅಂಡ್ ನಾನು ಅದೇ ಹೇಳ್ದೆ ಅಲ್ಲ, ನೋ ಮ್ಯಾಟರ್ ವಾಟ್, ಬೇರೆ ಯಾವ ಸಿನಿಮಾ ನಾನು ಮುಂದೆ ಏನ್ ಸಿನಿಮಾ ಮಾಡಿ ನಂಗೆ ಗೊತ್ತಿಲ್ಲ, ಬಟ್ ದಿಸ್ ಸಿನಿಮಾ ವಿಲ್ ಆಲ್ವೇಸ್ ಬಿ ಇನ್ ಮೈ ಹಾರ್ಟ್. ದಿಸ್ ಸಿನಿಮಾ ಇಸ್ ಮೈ ಹಾರ್ಟ್ ಆಕ್ಚುಲಿ. ಸೊ ದಿಸ್ ಸಿನಿಮಾ ಇಸ್ ಮೈ ಹ್ಯಾಪಿನೆಸ್. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನನಗೆ ಖುಷಿ ಆಗುತ್ತೆ. ಸೊ ದಿಸ್ ಅಲ್ಲ, ವಿ ಆರ್ ಪ್ರೆಸೆಂಟಿಂಗ್ ದಿಸ್ ಆನ್ December 11th. ಸೊ ನಾವಿಷ್ಟೆಲ್ಲ ಕಷ್ಟಪಟ್ಟಿರೋದಕ್ಕೆ ಫಲ ಅಂತ ನಮಗೆ ಸಿಗೋದು December 11ಕ್ಕೆ. ಐ ಆಮ್ ಜಸ್ಟ್ ಹೋಪಿಂಗ್
ಇಷ್ಟ ಆಗ್ಲಿ, ಜನರೆಲ್ರಿಗೂ ಇಷ್ಟ ಆಗ್ಲಿ, ಇದು ನಮ್ ಸಿನಿಮಾ ಬರ್ತಾ ಇದೆ, ಜನರೆಲ್ಲರೂ ಥಿಯೇಟರ್ ಹೋಗಿ ಈ ಸಿನಿಮಾ ನೋಡ್ಲಿ ಅಂತ ಕೇಳ್ಕೊತೀನಿ. ಅದು ಬಿಟ್ಟು ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದಿಸ್. ಯಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. Thank you. ಡೆವಿಲ್ ನಾರಿ ಪ್ರೋಗ್ರಾಮ್ ಹೆಸರು. ನಾರಿ ಅಂದ್ರೆ ಶಕ್ತಿಯ ಪ್ರತೀಕ. ಹೌದು. ಆ ಶಕ್ತಿ ನಿಮ್ಮಲ್ಲೂ ಯಾವಾಗ್ಲೂ ಶಾಶ್ವತವಾಗಿ ಹೀಗೆ ಉಳಿಲಿ, ನಿಮ್ಮಿಂದ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು Once again, ಕಾರ್ತಿಕ್ ಅವರೇ. thank you so ನಿಮ್ much. ಕನ್ನಡ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಾ. ಸೊ ಹ್ಯಾಪಿ ಟು ಹಿಯರ್ ದಟ್. ಯಾ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಡೆವಿಲ್ ನಾರಿ ಹೆಸರಿಗೆ ತಕ್ಕಂಗೆ ಒಂದು ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ಅಂತ ಹೇಳ್ಬೋದು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಟಿಕೆಟ್ ತೆಗೆದುಕೊಂಡು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ ಅಂತ. ಆಗ್ಲೇ ಒಳಗಿರೋ ಕನಸುಗಳು ಜಾಗೃತವಾಗ್ತಾ ಹೋಗುತ್ತೆ ಅನ್ನುವಂತ ಒಂದು ಆಶ್ವಾಸನೆಯ ಜೊತೆಗೆ ಡೆವಿಲ್ ನಾರಿಯನ್ನ ನಾನು ಕಳಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.